ರಾಯಚೂರು ಜಿಲ್ಲೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಯದ್ಲಾಪುರದ ಅಂಗಳದಲ್ಲಿ ಗಾಳಿ ಕೇವಲ ಬೀಸದೆ ಜ್ಞಾನವಾಗಿ ರೂಪಾಂತರಗೊಂಡಿತು. ಬೀಸುವ ಗಾಳಿಗೆ ನಾವು ರೂಪ ಕೊಟ್ಟು ಚಲನೆಗೆ ಅರ್ಥ ನೀಡಿದ್ರೆ ಅದು ಬೆಳಕಾಗುತ್ತಾ? ಗಾಳಿ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸೋದು ಇದು ಒಂದು ಪಾಠದ ವಿಷಯ ಮಾತ್ರವಲ್ಲ, ಮಕ್ಕಳ ಕೈಯಲ್ಲಿ ಮೂಡಿದ ಜೀವಂತ ಸತ್ಯ. ಪ್ರಯೋಗ ಕಂಡ ತಕ್ಷಣನೇ ಓಡಿ ಬರ್ತೇವೆ. ನಾವು ಬುಕ್ ತಗೊಂಡು ಬಂದೇ ಬಿಡ್ತೀವಿ. ಏನು ಕೆಲಸ ಇದ್ರೂ ಬಿಟ್ಟು ಬರ್ತೀವಿ ಮನೆಯಲ್ಲಿ. ಏಕೆಂದರೆ ಮೊದಲು ನಮಗೆ ವಿಜ್ಞಾನದಲ್ಲಿ ಏನು ಆಸಕ್ತಿ ಅಂದರೆ ಇದ್ದಿದ್ದಿಲ್ಲ. ಇವಾಗೆಂದರೆ ನಮಗೆ ವಿಜ್ಞಾನ ಅಂದರೆ ಬಹಳ ಇಷ್ಟವಾಗುತ್ತೆ. ಆಸಕ್ತಿ ಎಂದರೆ ತುಂಬ. ಚಿಕ್ಕ ಚಿಕ್ಕ ಬೆರಳುಗಳು ಫ್ಯಾನ್ನ ರೆಕ್ಕೆಗಳನ್ನ ಜೋಡಿಸಿ ಬ್ಯಾಟರಿಗಳಿಗೆ ಕನೆಕ್ಟ್ ಮಾಡಿದಾಗ ಅಲ್ಲಿ ಮೂಡಿದ್ದು ಆಶ್ಚರ್ಯ. ಈ ಅನುಭವ ಸಾಧ್ಯವಾದದ್ದು ಪ್ರಯೋಗದ ಮೂಲಕ ವಿಜ್ಞಾನವನ್ನು ಮಕ್ಕಳಿಗೆ ತಲುಪಿಸುತ್ತಿರುವ ಪ್ರಯೋಗ ಸಂಸ್ಥೆ ಮತ್ತು SBI ಫೌಂಡೇಶನ್ ಹಾಗೂ SBI ಮ್ಯೂಚುವಲ್ ಫಂಡ್ಸ್ ಅವರ ಅಮೂಲ್ಯ ಸಹಕಾರದಿಂದ. ಒಂದೊಂದ್ಸಲ ಪ್ರಯೋಗಗಳು ಮಕ್ಕಳು ಇನ್ವಾಲ್ವ್ಮೆಂಟ್ ಮಾಡಿ 80 ನಿಮಿಷ ಹೇಗಾಗಿದೆ ಅಂತ ಗೊತ್ತಾಗೋದಿಲ್ಲ. ಪ್ರತಿದಿನ ಡಿಫ್ರೆಂಟ್ ನಮಗೆ ವಿಚಾರ ಮಾಡುವಂತಹ ಪ್ರಶ್ನೆಗಳನ್ನು ಕೇಳಿಬಿಡ್ತಾರೆ. ಒಂದೊಂದ್ಸಲ ನಮಗೂ ಆನ್ಸರ್ ಮಾಡ್ಲಿಕ್ಕೆ ಬರಲಾರದಂತಹ ಪ್ರಶ್ನೆಗಳನ್ನು ಆ ಮಕ್ಕಳ ಮನಸ್ಸಿನೊಳಗಡೆ ಅಥವಾ ಆ ಮಕ್ಕಳಲ್ಲಿ ಆ ಪ್ರಯೋಗ ಮಾಡೋದರಿಂದ ಸೈನ್ಸನ್ನು ಎಷ್ಟು ಆಳವಾಗಿ ಪ್ರಯೋಗ ಮಾಡ್ಲಿಕ್ಕತ್ತಾರ ಅಂತೇಳಿ ನಮಗೆ ಈ ಒಂದು ಪ್ರಯೋಗ ಸಂಸ್ಥೆಯಿಂದ ನಮಗೆ ಗೊತ್ತಾಗ್ತದೆ. ಫ್ಯಾನ್ನ ರೆಕ್ಕೆ ಸುತ್ತಿ ಗಾಳಿ ಬೀಸಿದಾಗ ಒಂದು ಪುಟ್ಟ ದೀಪ ಹೊಳೆಯಿತು. ಇದು ಸಾಧ್ಯವಾಗಿದ್ದು ಮಕ್ಕಳು ಓದಿದ ತತ್ವದಿಂದಲ್ಲ, ಅವರು ಸ್ಪರ್ಶಿಸಿದ ವಿಜ್ಞಾನದಿಂದ, ಅವರು ಕಂಡ ಅನುಭವದಿಂದ. ಪ್ರಕೃತಿಯ ನಿಸ್ಸೀಮ ಶಕ್ತಿಯನ್ನು ತಮ್ಮ ಚಿಂತನೆಯಿಂದ ರೂಪಿಸಿ ತಮ್ಮ ಕೈಗಳ ಮೂಲಕ ಜೀವಂತಗೊಳಿಸಿದ ಈ ಪುಟ್ಟ ವಿಜ್ಞಾನಿಗಳು ತಮ್ಮ ಕೈಯಾರೆ ಪ್ರಯೋಗವನ್ನ ಮಾಡಿದ್ರು. ಇಲ್ಲಿ ಹೊಳೆದ ದೀಪ ಇಂದು ಒಂದು ತರಗತಿಯನ್ನ ಬೆಳಗಿಸಿರಬಹುದು, ಆದ್ರೆ ಇದು ನಾಳೆ ಒಂದು ದೇಶವನ್ನ ಬೆಳಗಿಸೋ ಶಕ್ತಿಯಾಗಿದೆ. ಇದೇ ಅನುಭವಾತ್ಮಕ ಶಿಕ್ಷಣದ ವಿಜಯಗಾಥೆ.